ಹಾಯ್ ಸ್ನೇಹಿತರೆ, ಸಿನಿಮಾ ರಂಗದಲ್ಲಿ ಒಬ್ಬ ಡೈರೆಕ್ಟರ್ ಅಥವಾ ನಟ ತೀರಿಕೊಂಡಾಗ ಇಡೀ ಚಿತ್ರರಂಗವೇ ಕಣ್ಣೀರು ಹಾಕುವುದು ಅಪರೂಪ. ಆದರೆ ಆ ಒಬ್ಬ ವ್ಯಕ್ತಿಯ ಅಂತಿಮ ದರ್ಶನಕ್ಕೆ ರಜನಿಕಾಂತ್, ಕಮಲ್ ಹಾಸನ್, ದಳಪತಿ ವಿಜಯ್ ಮತ್ತು ಅರ್ಜುನ್ ಸರ್ಜಾ, ಮಮ್ಮೂಟಿ ಅವರಿಂದ ಹಿಡಿದು ಇಡೀ ದಕ್ಷಿಣ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ನಟರೆಲ್ಲ ಬಂದು ಕಣ್ಣೀರು ಹಾಕಿದ್ದಾರೆ ಅಂದರೆ ಆ ವ್ಯಕ್ತಿ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಎಷ್ಟಿರಬಹುದು ಊಹಿಸಿ ನೋಡಿ ಸ್ನೇಹಿತರೆ. ಹೌದು, ನಾವಿವತ್ತು ಮಾತನಾಡ್ತಿರೋದು ಈಗಷ್ಟೇ ತಮಿಳು ಚಿತ್ರರಂಗದ ಲೆಜೆಂಡರಿ ನಿರ್ದೇಶಕ, ಬರಹಗಾರ ಮತ್ತು ನಟ ಕೆ ಭಾಗ್ಯರಾಜ್ ಅವರ ಬಗ್ಗೆ. ಸ್ನೇಹಿತರೆ, ಕೇವಲ ತಮಿಳು ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಸ್ಕ್ರೀನ್ ಪ್ಲೇ ಅಂದರೆ ಹೇಗಿರಬೇಕೆಂದು ಪಾಠ ಕಲಿಸಿದ ಮೇಷ್ಟ್ರು ಇವರು. ಸ್ನೇಹಿತರೆ, ಕನ್ನಡ ಪ್ರೇಕ್ಷಕರು ಇವರ ಬಗ್ಗೆ ಯಾಕೆ ತಿಳಿದುಕೊಳ್ಳಬೇಕು ಅನ್ನೋದಾದರೆ, ಸ್ನೇಹಿತರೆ, ಇವರ ಕಥೆಗಳು ಕೇವಲ ತಮಿಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. 80 ಮತ್ತು 90ರ ದಶಕದಲ್ಲಿ ಕನ್ನಡದ ಎಷ್ಟೋ ಸೂಪರ್ ಹಿಟ್ ಸಿನಿಮಾಗಳಿಗೆ ಇವರ ಮೂಲ ಕಥೆಗಳೇ ಸ್ಫೂರ್ತಿ. ಎಕ್ಸಾಂಪಲ್ ಆಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಳ್ಳಿ ಮೇಷ್ಟ್ರು ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳು ಇವರ ತಮಿಳು ಸಿನಿಮಾಗಳ ರೀಮೇಕ್ ಆಗಿ ಬ್ಲಾಕ್ ಬಸ್ಟರ್ ಆಗಿವೆ. ಒಬ್ಬ ಸಾಮಾನ್ಯ ಹುಡುಗ ಮದ್ರಾಸಿಗೆ ಬಂದು ತನ್ನ ಮುಖವನ್ನು ನೋಡಿ ನೀನು ಹೀರೋ ಆಗಲು ನಾಲಾಯಕ್ ಎಂದವರ ಮುಂದೆ ಕೇವಲ ತನ್ನ ಬುದ್ಧಿ ಮತ್ತು ಕತೆ ಬರೆಯುವ ಒಂದು ತಾಕತ್ತಿನಿಂದ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟರ್ ಭಾಗ್ಯರಾಜ್ ಅವರ ಒಂದು ಲೈಫ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕೆ ಭಾಗ್ಯರಾಜ್ ಹುಟ್ಟಿದ್ದು ತಮಿಳುನಾಡಿನ ಏರೋದ್ ಜಿಲ್ಲೆಯ ವೆಲ್ಲಕೋಯಿಲ್ ಎಂಬ ಪುಟ್ಟ ಹಳ್ಳಿಯಲ್ಲಿ. ಚಿಕ್ಕ ವಯಸ್ಸಿನಿಂದಲೂ ಓದಿಗಿಂತ ಸಿನಿಮಾದ ಕಡೆಗೆ ಇವರಿಗೆ ಒಲವು ಹೆಚ್ಚಾಗಿತ್ತು. ಸ್ನೇಹಿತರೆ, ತಲೆಯಲ್ಲಿ ಕತೆಗಳನ್ನು ಕಟ್ಟುತ್ತಿದ್ದರು ಭಾಗ್ಯರಾಜ್ ಅವರು. ಒಂದು ದಿನ ದೊಡ್ಡ ಡೈರೆಕ್ಟರ್ ಆಗಬೇಕೆಂಬ ಕನಸು ಹೊತ್ತು ಮದ್ರಾಸಿಗೆ ಬರ್ತಾರೆ. ಆರಂಭದ ದಿನಗಳಲ್ಲಿ ಚೆನ್ನೈನಲ್ಲಿ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಊಟಕ್ಕೂ ಗತಿ ಇಲ್ಲದೆ ಎಷ್ಟೋ ದಿನಗಳನ್ನು ಕಳೆದಿದ್ದಾರೆ. ಆಗ ಅವರಿಗೆ ಸಿಕ್ಕಿದ್ದೆ ದಂತಕಥೆ ನಿರ್ದೇಶಕ ಭಾರತಿರಾಜ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿಕೊಳ್ತಾರೆ ಈ ಭಾಗ್ಯರಾಜ್. ಮೊದಲು ಸಿನಿಮಾದ ಪ್ರತಿಯೊಂದು ಪುಟಗಳನ್ನು ಕಲಿತಾರೆ. ಭಾರತಿರಾಜ್ ಅವರ 16 ವಯತ್ತಿನೆಲೆ ಮತ್ತು ಕಿಳಕ್ಕೆ ಪೋಗುಮ್ ರೈಲ್ ನಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ಭಾಗ್ಯರಾಜ್ ಆಗಲೇ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ತನ್ನ ಗುರುಗಳಿಂದ ಆಶೀರ್ವಾದ ಪಡೆದು 1979ರಲ್ಲಿ ಸುವರಿಲ್ಲಾದ ಚಿತ್ತಿರಂಗಲ್ ಎಂಬ ಸಿನಿಮಾದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಮೊದಲ ಸಿನಿಮಾ ಹಿಟ್ ಆಗುತ್ತೆ. ಆಮೇಲೆ ಭಾಗ್ಯರಾಜ್ ಹಿಂತಿರುಗಿ ನೋಡಲೇ ಇಲ್ಲ. ಸ್ನೇಹಿತರೆ, ಭಾಗ್ಯರಾಜ್ ಅವರು ಕೇವಲ ಡೈರೆಕ್ಟರ್ ಮಾತ್ರ ಆಗಿರಲಿಲ್ಲ. ತಮ್ಮ ಕಥೆಯ ಮೇಲಿದ್ದ ನಂಬಿಕೆಯಿಂದ ತಾವೇ ಹೀರೋ ಆಗಿ ನಟಿಸಲು ಶುರು ಮಾಡ್ತಾರೆ. ಆ ಕಾಲದಲ್ಲಿ ಹೀರೋ ಅಂದರೆ 6 ಪ್ಯಾಕ್, ಬೆಳ್ಳಗಿರಬೇಕು, ಸ್ಟೈಲ್ ಆಗಿರಬೇಕು ಎಂಬ ರೂಲ್ಸ್ ಇತ್ತು. ಆದರೆ ತೆಳ್ಳಗೆ ಕನ್ನಡಕ್ಕೆ ಹಾಕಿಕೊಂಡು ಪಕ್ಕಾ ಹಳ್ಳಿ ಮುಖದಂತಿದ್ದ ಭಾಗ್ಯರಾಜ್ ಹೀರೋ ಆಗಿ ಬಂದಾಗ ಬಹಳ ಜನ ನಕ್ಕಿದ್ರು. ಆದರೆ ಭಾಗ್ಯರಾಜ್ ಅವರಿಗೆ ಗೊತ್ತಿತ್ತು ಸಿನಿಮಾದಲ್ಲಿ ಹೀರೋ ಫೇಸ್ಗಿಂತ ಕತೆ ಚೆನ್ನಾಗಿರಬೇಕು ಅಂತ. ಆವಾಗಲೇ ಅವರು ಅಂದ 7 ನಾಟ್ಕಳ್ ಮತ್ತು ಮುಂದಾನೈ ಮಳಿಚ್ಚು, ಇದು ನಮ್ಮ ಆಳ್ ಮುಂತಾದ ಸಿನಿಮಾಗಳನ್ನು ಬಿಡುಗಡೆ ಮಾಡ್ತಾರೆ ಅಥವಾ ನಿರ್ದೇಶನ ಮಾಡ್ತಾರೆ ಅಥವಾ ಅದರಲ್ಲಿ ನಟಿಸ್ತಾರೆ. ಇಡೀ ಸೌತ್ ಇಂಡಿಯಾ ಈ ಸಿನಿಮಾಗಳನ್ನು ನೋಡಿ ದಂಗಾಗಿ ಹೋಗಿತ್ತು. ಸೊ ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಸ್ನೇಹಿತರೆ, ಅವರು ಹೆಚ್ಚಾಗಿ ಕೆಲಸ ಮಾಡಿದ್ದು ತಮಿಳು ಇಂಡಸ್ಟ್ರಿಯಲ್ಲೇ, ಅಂದರೆ ತಮಿಳು ಚಿತ್ರಗಳಿಗೆ ನಿರ್ದೇಶನ ಮಾಡಿ ಅದರಲ್ಲೇ ನಟಿಸಿದರು. ಈಗ ಅವರು ತಮಿಳು ಚಿತ್ರರಂಗವನ್ನು ಬಿಟ್ಟು ಅಗಲಿದ್ದಾರೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಇವರು ಸತ್ತಾಗ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಬಂದು ಇವರ ಅಂತ್ಯಕ್ರಿಯೆಗೆ ಪಾಲು ಹೊಂದಿದ್ದಾರೆ. ಆದರೆ ಇದಕ್ಕೆ ಇವ್ರು ಬರಲು ಕಾರಣ ಏನು ಗೊತ್ತಾ, ರಜನಿಕಾಂತ್, ಕಮಲ್ ಹಾಸನ್ ಅಂತವರು ಭಾಗ್ಯರಾಜ್ ಅಂದರೆ ಎದ್ದು ನಿಲ್ತಿದ್ರು ಆ ಸಮಯದಲ್ಲಿ. ಏಕೆಂದರೆ ಕಮಲ್ ಹಾಸನ್ ಅವರಿಗೆ ವರು ಕೈದಿಯಲ್ ಡೈರಿ ಅಂತಹ ಬ್ಲಾಕ್ ಬಸ್ಟರ್ ಕತೆ ಕೊಟ್ಟಿದ್ದು ಇವರೇ. ಅಮಿತಾಬ್ ಬಚ್ಚನ್ ಅವರನ್ನು ಹಿಂದಿಯಲ್ಲಿ ಡೈರೆಕ್ಟ್ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರ ಸ್ಕ್ರೀನ್ ಪ್ಲೇ ಎಷ್ಟೊಂದು ಪರ್ಫೆಕ್ಟ್ ಆಗಿರ್ತಿತ್ತು ಅಂದರೆ ಇವತ್ತಿನ ಎಷ್ಟೋ ಹೊಸ ನಿರ್ದೇಶಕರು ಇವರ ಸಿನಿಮಾಗಳನ್ನು ನೋಡಿ ಪಾಠ ಕಲಿಯುತ್ತಾರೆ. ಅದಕ್ಕಾಗಿ ಇಡೀ ಚಿತ್ರರಂಗ ಇವರನ್ನು ಅಷ್ಟು ಪ್ರೀತಿಸುತ್ತೆ. ಇನ್ನು ಸ್ನೇಹಿತರೆ, ಈ ಭಾಗ್ಯರಾಜ್ ಅವರ ಸಿನಿಮಾ ಜೀವನ ಎಷ್ಟು ಯಶಸ್ವಿಯಾಗಿತ್ತೋ ಹಾಗೆ ಅವರ ವೈಯಕ್ತಿಕ ಜೀವನ ಅಷ್ಟೇ ಎಮೋಷ್ನಲ್ ಕೂಡ ಆಗಿತ್ತು. ಅವರ ಜೀವನದಲ್ಲಿ 2 ಮದುವೆಗಳನ್ನು ಮಾಡ್ಕೊಳ್ತಾರೆ. ಮೊದಲಿಗೆ ತಮ್ಮದೇ ನಿರ್ದೇಶನದ ಸಿನಿಮಾದಲ್ಲಿ ನಟಿಸಿದ್ದ ಪ್ರವೀಣ ಎಂಬ ನಟಿಯ ಮೇಲೆ ಭಾಗ್ಯರಾಜ್ ಅವರಿಗೆ ಪ್ರೀತಿಯಾಗುತ್ತದೆ. ಇಬ್ಬರು 1981ರಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಎಲ್ಲವೂ ಚೆನ್ನಾಗಿದೆ, ಜೀವನ ತುಂಬ ಸುಂದರವಾಗಿದೆ ಎನ್ನುವಾಗಲೇ ವಿಧಿಯ ಆಟ ಬೇರೆ ಇತ್ತು. ಮದುವೆಯಾದ ಕೇವಲ 2 ವರ್ಷಗಳಲ್ಲಿ ಅಂದರೆ 1983ರಲ್ಲಿ ಪ್ರವೀಣ ಅವರು ಅನಾರೋಗ್ಯದಿಂದ ಅಕಾಲಿಕ ಮರಣವನ್ನು ಹೊಂದುತ್ತಾರೆ. ತನ್ನ ಪ್ರೀತಿ ಹೆಂಡತಿ ಸಾವಿನಿಂದ ಭಾಗ್ಯರಾಜ್ ಸಂಪೂರ್ಣವಾಗಿ ಆ ಸಮಯದಲ್ಲಿ ಕುಗ್ಗಿ ಹೋಗ್ತಾರೆ. ಎಷ್ಟೋ ತಿಂಗಳುಗಳ ಕಾಲ ಡಿಪ್ರೆಷನ್ಗೆ ಜಾರ್ತಾರೆ. ಆಗ ಅವರ ಬೆಂಬಲಕ್ಕೆ ನಿಂತಿದ್ದು ಮತ್ತೊಬ್ಬ ಖ್ಯಾತ ನಟಿ ಪೂರ್ಣಿಮಾ ಜಯರಾಮ್. ಪೂರ್ಣಿಮಾ ಅವರು ಕನ್ನಡ, ತಮಿಳು, ಮಲಯಾಳಂ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವು ನಟರ ಜೊತೆ ನಟಿಸಿದ್ದಾರೆ. ಇನ್ನು ಪೂರ್ಣಿಮಾ ಅವರ ಪ್ರೀತಿ ಮತ್ತು ಕಾಳಜಿಯಿಂದ ಭಾಗ್ಯರಾಜ್ ಮತ್ತೆ ಸಹಜ ಜೀವನಕ್ಕೆ ಮರಳುತ್ತಾರೆ 1984ರಲ್ಲಿ.
ಇವರಿಬ್ಬರು ಮದುವೆಯನ್ನು ಆಗ್ತಾರೆ. ಇವರಿಗೆ ಶರಣ್ಯ ಮತ್ತು ಶಾಂತನು ಎಂಬ ಇಬ್ಬರು ಕೂಡ ಮಕ್ಕಳಿದ್ದಾರೆ. ಇನ್ನು ಶಾಂತನು ಕೂಡ ತಮಿಳಿನಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದಾರೆ. ಪೂರ್ಣಿಮಾ ಅವರು ಭಾಗ್ಯರಾಜ್ ಅವರ ಜೀವನದ ಆಧಾರ ಸ್ತಂಭವಾಗಿ ಕೊನೆಯವರೆಗೂ ನಿಂತರು ಅಂತ ಕೂಡ ಹೇಳ್ಬೋದು. ಇನ್ನು ಸ್ನೇಹಿತರೆ, ಕನ್ನಡದಲ್ಲಿ ಭಾಗ್ಯರಾಜ್ ಅವರು ನೇರವಾಗಿ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿಲ್ಲ. ಆದರೆ ಕನ್ನಡ ಚಿತ್ರರಂಗಕ್ಕೂ ಅವರಿಗೂ ಬಿಡಿಸಲಾರದ ನಂಟಿದೆ. ನೀವು ರವಿಚಂದ್ರನ್ ಅವರ ಹಳ್ಳಿಮೆಣಸು ಸಿನಿಮಾ ನೋಡ್ತೀರಿ. ಆ ಸಿನಿಮಾ ಭಾಗ್ಯರಾಜ್ ಅವರ ಮುಂದಾನೈ ಮುಡಿಚ್ಚು ಸಿನಿಮಾದ ಅಫಿಷಿಯಲ್ ರೀಮೇಕ್. ಸ್ನೇಹಿತರೆ, ಹಾಗೆ ಅವರ ಅಂದ 7 ನಾಟಕಗಳ ಕಥೆಯನ್ನು ಇಟ್ಟುಕೊಂಡು ಭಾರತದಾದ್ಯಂತ ಎಷ್ಟೋ ಸಿನಿಮಾಗಳು ರೀಮೇಕ್ ಆದವು. ಕನ್ನಡದ ಪ್ರೇಕ್ಷಕರಿಗೆ ಕೌಟುಂಬಿಕ ಮೌಲ್ಯಗಳು, ಹಾಸ್ಯ ಮತ್ತು ಸಣ್ಣ ಎಮೋಷನಲ್ ಇರುವ ಕಥೆಗಳು ತುಂಬ ಇಷ್ಟ. ಭಾಗ್ಯರಾಜ್ ಅವರ ಕಥೆಗಳಲ್ಲಿ ಈ ಎಲ್ಲ ಅಂಶಗಳು ಇದ್ದಿದ್ದರಿಂದಲೇ ಕನ್ನಡದ ನಿರ್ಮಾಪಕರು ಇವರ ಕಥೆಗಳನ್ನು ಮುಗಿಬಿದ್ದು ಖರೀದಿಸ್ತಾ ಇದ್ದರು. ಇನ್ನು ಸ್ನೇಹಿತರೆ, ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಆಸ್ತಿ ಮಾಡಿದ್ದ ಅನ್ನೋದಕ್ಕಿಂತ ಎಷ್ಟು ಜನರನ್ನು ಸಂಪಾದಿಸಿದ ಅನ್ನೋದು ಮುಖ್ಯ. ಭಾಗ್ಯರಾಜ್ ಅವರು 100 ಜನ ಶಿಷ್ಯಂದಿರನ್ನು ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನು ರಂಜಿಸಿದ್ದಾರೆ. ಇವತ್ತು ಅವರು ಭೌತಿಕವಾಗಿ ಎಲ್ಲರನ್ನ ಬಿಟ್ಟು ಆಗಲಿರ್ಬೋದು, ಆದರೆ ಅವರು ಬರೆದ ಕಥೆಗಳು, ಅವರ ನಟನೆ ಮತ್ತು ಅವರ ಸ್ಕ್ರೀನ್ ಪ್ಲೇ ಮ್ಯಾಜಿಕ್ ಸದಾ ಕಾಲ ನಮ್ಮ ಹೃದಯದಲ್ಲಿ ಜೀವಂತವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮಹಾನ್ ಚೇತನ ಇವತ್ತು ಇಹಲೋಕ ಬಿಟ್ಟು ಆಗಲಿರೋದು ಎಲ್ಲರಿಗೂ ಕೂಡ ಅಸಮಾಧಾನ ತಂದಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಭಾಗ್ಯರಾಜ್ ಅವರ ಒಂದು ಲೈಫ್ ಸ್ಟೋರಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮಗೇನು ಅನಿಸುತ್ತೆ ಇವರ ಬಗ್ಗೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.